ವಾಣಿ ವಿಲಾಸ ಸಾಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬೃಹತ್ ಜಾಕವೆಲ್ ಹಾಗೂ ನೀರೆತ್ತುವ ಕಾಮಗಾರಿ ವೀಕ್ಷಿಸಿದ ಶಾಸಕ ಡಾ ಎಂ ಚಂದ್ರಪ್ಪ. ಹೊಳಲ್ಕೆರೆ ಕ್ಷೇತ್ರಕ್ಕೆ ಶಾಶ್ವತ ಕುಡಿಯುವ ನೀರು 367 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಪೂರ್ಣ. ಇನ್ನೊಂದು ತಿಂಗಳಲ್ಲಿ ಮನೆ ಮನೆಗೆ ನಿಯಮಿತ ನೀರು. ವಾಣಿ ವಿಲಾಸ ಸಾಗರ ಜಲಾಶಯದಿಂದ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ 106 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸುವ 367 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಪೂರ್ಣಗೊಂಡಿದ್ದು, ಇನ್ನು 1.5 ತಿಂಗಳೊಳಗೆ ಸಂಪೂರ್ಣ ತಾಲೂಕಿಗೆ ನಿಯಮಿತವಾಗಿ ಶುದ್ಧ ಕುಡಿಯುವ ನೀರು ಪೂರೈಕೆ ಆರಂಭವಾಗಲಿದೆ ಎಂದು ಹೊಳಲ್ಕೆರೆ ಶಾಸಕರಾದ ಡಾ ಎಂ ಚಂದ್ರಪ್ಪ ತಿಳಿಸಿದರು. ಶುಕ್ರವಾರ ವಾಣಿ ವಿಲಾಸ ಸಾಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಬೃಹತ್ ಜಾಕವೆಲ್ ಹಾಗೂ ನೀರೆತ್ತುವ ಕಾಮಗಾರಿ ವೀಕ್ಷಿಸಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಹೊಳಲ್ಕೆರೆ ಕ್ಷೇತ್ರದ ಜನರಿಗೆ ಶಾಶ್ವತ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿದೆ. ಮುಂದಿನ 2052ನೇ ಇಸ್ವಿಯವರೆಗೆ ಹೆಚ್ಚಾಗಬಹುದಾದ ಜನಸಂಖ್ಯೆಯನ್ನ ಲೆಕ್ಕಕ್ಕೆ ತೆಗೆದುಕೊಂಡು ವಿನ್ಯಾಸಗೊಳಿಸಲಾಗಿದೆ. ಸುಮಾರು 1.5 ರಿಂದ 4 ವರ್ಷಗಳ ಅವಧಿಯಲ್ಲಿ ಯೋಜನೆ ಪೂರ್ಣಗೊಳಿಸಿ ಇತ್ತೀಚೆಗೆ ಅಷ್ಟೇ ಯಶಸ್ವಿಯಾಗಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದೆ ಎಂದು ಶಾಸಕರು ಮಾಹಿತಿಯನ್ನ ನೀಡಿದರು. ವಾಣಿ ವಿಲಾಸ ಸಾಗರದ ಜಾಕವೆಲ್ ಜಾಗದಿಂದ ನೀರೊಳಗೆ 100 ಅಡಿ ಆಳದಲ್ಲಿ ನೀರಿದೆ. ಆ ನೀರಿನ ಕೆಳಗೆ 40 ಅಡಿ ದಪ್ಪದ ಬಂಡೆ ಇದ್ದು 45 ಅಡಿ ಬಂಡೆಯನ್ನ ಕೊರೆದು ಪೈಪ್ ಪಿಲ್ಲರ್ಗಳನ್ನು ಸ್ಥಾಪಿಸಲಾಗಿದೆ. ನೀರಿನ ಮಟ್ಟಕ್ಕಿಂತ ಮೇಲೆ 30 ಅಡಿ ಎತ್ತರದ ಪಿಲ್ಲರ್ಗಳನ್ನು ನಿರ್ಮಿಸಿ ಒಟ್ಟು 170 ಅಡಿ ಎತ್ತರದ ಬೃಹತ್ ಜಾಕವೆಲ್ ಕಟ್ಟಡ ನಿರ್ಮಿಸಲಾಗಿದೆ ಎಂದರು. ಈ ಯೋಜನೆಯಲ್ಲಿ 1600 HP ಸಾಮರ್ಥ್ಯದ ಪಂಪ್ಗಳು ಹಾಗೂ ವಿದ್ಯುತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. 3 ಪಂಪ್ಗಳ ಪೈಕಿ 2 ನಿರಂತರವಾಗಿ ಕಾರ್ಯಾಚರಿಸಲಿದ್ದು, 1 ಪಂಪ್ ಅನ್ನು ತುರ್ತು ಸಂದರ್ಭಕ್ಕಾಗಿ ಕಾಯ್ದಿರಿಸಲಾಗಿದೆ. ಯಾವುದೇ ತಾಂತ್ರಿಕ ಅಡಚಣೆಯಾಗದಂತೆ 24 ಗಂಟೆಯೂ ವರ್ಷದ 365 ದಿನವೂ ನೀರು ಪೂರೈಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ವಾಣಿ ವಿಲಾಸ ಸಾಗರದಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಹಾಲೇನಹಳ್ಳಿಯಲ್ಲಿ 60 ಕೋಟಿ ರೂಪಾಯಿ ವೆಚ್ಚದ ಫಿಲ್ಟರ್ ಘಟಕಕ್ಕೆ ನೀರನ್ನ ಹಾಯಿಸಿ ನಂತರ ಗಟ್ಟಿಹೊಸಹಳ್ಳಿ ಗುಡ್ಡದಲ್ಲಿರುವ ಎತ್ತರದ ಪ್ರದೇಶಕ್ಕೆ ಲಿಫ್ಟ್ ಮಾಡಲಾಗುತ್ತೆ. ಗಟ್ಟಿಹೊಸಹಳ್ಳಿಯಿಂದ ಇಡೀ ತಾಲೂಕಿಗೆ ಗುರುತ್ವಾಕರ್ಷಣೆ ಆಧಾರದ ಮೇಲೆ 625 ಕಿಲೋಮೀಟರ್ ಉದ್ದದ ಬೃಹತ್ ಪೈಪ್ಲೈನ್ ಜಾಲದ ಮೂಲಕ ನೀರು ಹರಿಸಲಾಗುತ್ತದೆ ಎಂದು ತಿಳಿಸಿದರು. 400ಕ್ಕೂ ಹೆಚ್ಚು ಹಳ್ಳಿಗಳಿಗೆ ನೀರು. ಇದು ಹೊಳಲ್ಕೆರೆ ತಾಲೂಕಿನ ಸಣ್ಣ ಗ್ರಾಮಗಳು, ದೊಡ್ಡ ಗ್ರಾಮಗಳು ಹಾಗೂ ಹಟ್ಟಿಗಳು ಸೇರಿದಂತೆ ಒಟ್ಟು 400ಕ್ಕೂ ಹೆಚ್ಚು ಜನವಸತಿ ಪ್ರದೇಶಗಳಿಗೆ ಈ ಯೋಜನೆಯಿಂದ ನೀರು ತಲುಪಲಿದೆ. ಹೊಳಲ್ಕೆರೆ ಟೌನ್ಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತ್ಯೇಕ ಪೈಪ್ಲೈನ್ ಜಾಲ ರೂಪಿಸಲಾಗಿದ್ದು, ನಿರಂತರ ಕುಡಿಯುವ ನೀರು ಸಿಗಲಿದೆ. ಕ್ಷೇತ್ರದ ರೈತರಿಗೆ ವಿದ್ಯುತ್ ಸಮಸ್ಯೆ ಎದುರಾಗದಂತೆ ಜೋಗ್ ಫಾಲ್ಸ್ನಿಂದ ವಿದ್ಯುತ್ ತಂದು ಭರಮಸಾಗರ ಮತ್ತು ಹೊಳಲ್ಕೆರೆ ಭಾಗದಲ್ಲಿ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ 220 ಕೆವಿಎ ಸಾಮರ್ಥ್ಯದ ಬೃಹತ್ ವಿದ್ಯುತ್ ಉಪಕೇಂದ್ರ ನಿರ್ಮಿಸಲಾಗುತ್ತಿದೆ. ಕ್ಷೇತ್ರದ ಜನತೆ 5 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದು, ಅವರ ಋಣ ತೀರಿಸಲು ಮೊದಲ ಹಂತದಲ್ಲಿ ಕುಡಿಯುವ ನೀರು ಯೋಜನೆ ಪೂರ್ಣಗೊಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕೆರೆ ತುಂಬಿಸುವ ಯೋಜನೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಶಾಸಕ ಡಾ ಎಂ ಚಂದ್ರಪ್ಪ ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂಸಿ ರಘು, ಚಂದನ್ ಕುಮಾರ್, ಸಿದ್ದೇಶ್, ಡಿಸಿ ಮೋಹನ್, ತಿಪ್ಪೇಸ್ವಾಮಿ, ಈಶಣ್ಣ, ರಮೇಶ್, ಪ್ರವೀಣ್, ರಂಗಸ್ವಾಮಿ, ನಿತಿನ್, ಬಂಗಾರಪ್ಪ, ನಾಗರಾಜ್, ಶಿವಪುರ, ಚಿತ್ರಹಳ್ಳಿ, ದೇವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದು ಒಂದು ಅದ್ಭುತವಾದಂಥ ಕುಡಿಯುವ ನೀರಿನ ಯೋಜನೆಯನ್ನು 367 ಕೋಟಿ ರೂಪಾಯಿದಲ್ಲಿ ಇಲ್ಲಿಂದ ಬಂಡೆಬೊಮ್ಮನಹಳ್ಳಿ ಸುಮಾರು 130 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿಗೂ ಕೂಡ ನೀರು ಕೊಡಬೇಕಂತೇಳಿ ಬರಗಾಲದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರು ಕೊಡೋ ಯೋಜನೆಯನ್ನು ಮಂಜೂರು ಮಾಡಿಸಿ ಕೇವಲ 3.5-4 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗಿಸಿ ಇವತ್ತು ಇಲ್ಲಿಂದ ನಾವು ಹಾಲೇನಹಳ್ಳಿಗೆ ನೀರೆತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ಮೊನ್ನೆ ನಾವು ಟ್ರಯಲ್ ರನ್ ಮಾಡಿದಾಗ ನೋಡಿದ್ದೀರ. ಈ ಯೋಜನೆ 2052ನೇ ಇಸ್ವಿವರೆಗೂ ನಾವು ಈ ಪ್ರಾಜೆಕ್ಟನ್ನು ಜನಸಂಖ್ಯೆ ಆಧಾರವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇವತ್ತು ಏನು ಜನಸಂಖ್ಯೆ ಇದ್ದಾರೆ 2052 ಪಾಪ್ಯುಲೇಷನ್ ಲೆಕ್ಕದಲ್ಲಿ ಇಟ್ಕೊಂಡು 367 ಕೋಟಿ ರೂಪಾಯಿ ಹಣವನ್ನು ನಾವಿಲ್ಲಿ ಖರ್ಚು ಮಾಡಿದ್ದೀವಿ. ನಾವು ಕೆಳಗಡೆ ನಾವು ನಿಂತಿರ್ತಕ್ಕಂಥ ಜಾಗದಿಂದ ಕೆಳಗಡೆ 100 ಅಡಿ ನೀರಿದೆ. ಆ 100 ಅಡಿ ನೀರಿಗಿಂತ ಕೆಳಗೆ 40 ಅಡಿ ಬಂಡೆ ಬಂದಿದೆ. 45 ಅಡಿ ನಾವು ಬಂಡೆ ಕೊರೆದು ಪೈಪ್ ಪಿಲ್ಲರ್ ಹಾಕಿದ್ವಿ ನೀರಿನಲ್ಲೇ. ಆ 40 ಅಡಿ 45 ಅಡಿ ಪೈಪ್ ಪಿಲ್ಲರ್ ಹಾಕಿ ಅದ್ರ ಮೇಲೆ 100 ಅಡಿ ನೀರಿನ ಮೇಲ್ಗಡೆ ನಾವು ಪಿಲ್ಲರ್ ತಂದು ಅದರ ಮೇಲೆ 30 ಅಡಿ ಈ ಎತ್ತರದ ಪಿಲ್ಲರ್ಗಳನ್ನು ಹಾಕಿ
ಒಟ್ಟು 170 ಅಡಿ ನೀರಿನಿಂದ ಮೇಲಕ್ಕೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥದ್ದು. ಇಲ್ಲಿ 1600 HP KVA ಕರೆಂಟಿನ 3 ಪವರ್ ಸ್ಟೇಷನ್ ಇಟ್ಟಿದ್ವಿ. 2 ಯಾವಾಗಲೂ ಚಾಲು ಇರ್ತವೆ. ಅಕಸ್ಮಾತ್ ಒಂದು ಏನಾದರೂ ಜನರೇಟರ್ ಕೆಟ್ಟೋದ್ರೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಒಂದು ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ಅದೇ ರೀತಿ 3 ಪಂಪ್ ಇಟ್ಟಿದ್ವಿ. 3 ಪಂಪು, ಅದರಲ್ಲಿ 2 ಪಂಪು ಯಾವಾಗಲೂ ಸ್ಟಾರ್ಟ್ ಆಗಿರ್ತವೆ. ಒಂದು ಪಂಪ್ ಏನಾದರೂ ಮಿಸ್ಟೇಕ್ ಕೆಟ್ಟೋದ್ರೆ ಅದು ಇನ್ನೊಂದು ರೆಡಿ ಇರ್ತಕ್ಕಂಥ ಪಂಪನ್ನು ಸ್ಟಾರ್ಟ್ ಮಾಡಿ ಯಾವಾಗ 24 ಗಂಟೆ 365 ದಿವಸ 2052 ಇಸ್ವಿವರೆಗೂ ನಮ್ಮ ಜನರಿಗೆ ಒಳ್ಳೆ ಶುದ್ಧವಾದಂಥ ನೀರು ಕೊಡಬೇಕಂತಕ್ಕಂಥದ್ದು ಆಲೋಚನೆ ಮಾಡಿದ್ದೀವಿ. ಇಲ್ಲಿಂದ 25 ಕಿಲೋಮೀಟರ್ ದೂರದಲ್ಲಿ ಆಲೆನಹಳ್ಳಿನಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನೀರು ಹೋಗ್ಬೇಕಂದ್ರೆ ಅದು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫಿಲ್ಟರ್ ಹಾಕಿದ್ವಿ. ಆ ಫಿಲ್ಟರ್ ನೀರನ್ನು ಕಟ್ಟಿ ಹೊಸಳ್ಳಿ ಗುಡ್ಡಕ್ಕೆ ಅಲ್ಲೇ 13 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಎತ್ತರವಾದಂಥ ಪ್ರದೇಶಕ್ಕೆ ಲಿಫ್ಟ್ ಮಾಡ್ತೀವಿ. ಆ ಲಿಫ್ಟ್ ಮಾಡಿರ್ತಕ್ಕಂಥ ನೀರನ್ನ ಗ್ರಾವಿಟಿನಲ್ಲಿ ಇಡೀ ನನ್ನ ತಾಲೂಕಿನಲ್ಲಿರ್ತಕ್ಕ ಎಲ್ಲ ಹಳ್ಳಿಗಳಿಗೆ 625 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇದು ನಿರಂತರವಾಗಿ ಯಾವತ್ತೂ ಕೂಡ ನಮ್ಮ ಜನರಿಗೆ ನೀರು ತೊಂದರೆ ಆಗಬಾರ್ದಂಥ ರೀತಿಯಲ್ಲಿ ಈ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಜನರು ಬಹಳಷ್ಟು ನಮ್ಮೆಲ್ಲ ನಿರೀಕ್ಷೆ ಇಟ್ಟು ಹೊಳಲ್ಕೆರೆ ತಾಲೂಕು ಮತ್ತು ಭರಮಸಾಗರ ಜನ 5 ಸಾರಿ ನನ್ನ ಶಾಸಕರಾಗಿದ್ದಾರೆ, ಮಾಡಿದ್ದಾರೆ. ಅವ್ರು ಋಣ ತೀರಿಸ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಐತಿ ಅಂತೇಳಿ ಈ ಮೊದಲನೇದಾಗಿ ಕುಡಿಯೋ ನೀರಿನ ಯೋಜನೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿವಸದಲ್ಲಿ ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಮಾಡ್ತಾಯಿದ್ದೀನಿ. ಅದೇ ರೀತಿ ಭರಮಸಾಗರ ಮತ್ತು ಹೊಳಲ್ಕೆರೆ ದೊಡ್ಡ ಜನರೇಟರ್ ಪಂಪ್ ನಮ್ಮ ಜೋಗಪಾಸಿಂದ ಕರೆಂಟ್ ತಂದು 220 KVA ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪವರ್ ಸ್ಟೇಷನ್ ಮಾಡ್ತಾಯಿದ್ದೀವಿ. ಈ ರೀತಿ ರೈತರಿಗೆ ಬೇಕಾದಂಥ ವಿದ್ಯುತ್ ಶಕ್ತಿ, ರೈತರಿಗೆ ಬೇಕಾದಂಥ ಕೆರೆ ತುಂಬಿಸ್ತಕ್ಕಂಥದ್ದು, ರೈತರಿಗೆ ಬೇಕಾದಂಥ ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ರೈತರು ಓಡಾಡ್ತಕ್ಕಂಥ ರಸ್ತೆಗಳು ಮಾಡ್ತಕ್ಕಂಥದ್ದು, ಎಲ್ಲೆಲ್ಲಿ ಕೆರೆ ಕಟ್ಟಲಿಲ್ಲ ಅಂತ ಕಡೆಯಲ್ಲಿ ಚೆಕ್ ಡ್ಯಾಮ್ ಮಾಡ್ತಕ್ಕಂಥದ್ದು, ರೈತರು ಸುಭಿಕ್ಷವಾಗಿರ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಮ್ಮ ಕ್ಷೇತ್ರದಲ್ಲಿ ಬಹಳ ವಿಶ್ವಾಸ ಇಟ್ಟಿದ್ದಾರೆ, ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಮಾಡಿರ್ತಕ್ಕಂಥ ಅಲ್ಪ ಆದರೂ ಕೂಡ ನನಗೆ ಸಂತೋಷ ಇದೆ. ಅದೇ ರೀತಿ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಹೇಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಇಲ್ಲಿಂದ 25 ಕಿಲೋಮೀಟರ್ ಹೋಗಿ ಆಲೆನಹಳ್ಳಿಯಿಂದ 16 ಝೋನ್ಗಳಿಗೆ ಎಲ್ಲ ಹೊಳಲ್ಕೆರೆ ಫುಲ್ ಕವರ್ ಆಗಿತ್ತು. ಒಂದು ಊರು ಬಿಡಲು ಎಲ್ಲ ಟ್ಯಾಂಕ್ಗಳಿಗೆ ಕವರ್ ಆಗಿ ಬರ್ತೀನಿ. 625 ಕಿಲೋಮೀಟರ್ ಪೈಪ್ಲೈನ್ ಟೋಟಲ್ ಲೈನ್ ಇರುತ್ತೆ. 625 ಕಿಲೋಮೀಟರ್ ಪೈಪ್ಲೈನ್ ಹಾಕಿದ್ದೀವಿ. ಇದು ಒಂದು ಹಿಸ್ಟ್ರಿ. ಯಾವ ಊರಿಗೆ ಯಾವ ಹಳ್ಳಿಗೂ ಯಾವುದೂ ತೊಂದರೆ ಆಗದಂಥ ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರದಿಂದ ಏನು ಮಂಜೂರು ಮಾಡಿದ್ರು, ಇವತ್ತು ನಾವು ಅಪ್ಪರ್ ಭದ್ರಕ್ಕೆ 5,000 ಕೋಟಿ ಖರ್ಚು ಮಾಡಿದ್ವಿ ಸ್ಟಾರ್ಟಿಂಗ್. ಈಗ 12,000 ಕೋಟಿ ಖರ್ಚಾದರೂ ಕೂಡ 50% ಕೆಲಸ ಆಗಿಲ್ಲ. ಇನ್ನೂ 12,000 ಕೋಟಿ ಬೇಕು ಅಂತಾರೆ. ನಾನು ಭಾಳ ಬುದ್ಧಿವಂತಿಕೆಯಿಂದ ಮಾಡಿದ ಪರಿಣಾಮ ಒಳ್ಳೆ ಕಾಂಟ್ರಾಕ್ಟ್ ಸಿಕ್ಕರು ಮಂಗಳೂರಿನಿಂದ, ಅನಿಲ್ ಶೆಟ್ಟಿ ಅಂತ. ಆ ಕಾಂಟ್ರಾಕ್ಟ್ರು ಟೈಮು ಕೆಲಸ ಮಾಡಿ ಸೆಲ್ವ ಅಂತೇಳಿ ಹಗಲು ರಾತ್ರಿ ಶ್ರಮಕ್ಕೆ ಇಂಜಿನಿಯರ್ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಾಜೆಕ್ಟು ಆದಷ್ಟು ಜಾಗ್ರತೆ ಆಗಿದೆ. ಈಗ ನಾವು ಅಲ್ಲಿ ಮೋಟ್ರ್ನಲ್ಲಿ ಒಂದು ಮೋಟ್ರ್ ಮಾತ್ರ ಟ್ರಯಲ್ ರನ್ ಮಾಡಿದ್ವಿ. ಇನ್ನು 2 ತಿಂಗಳಿಗೆ ಎಲ್ಲ ಹಳ್ಳಿಗಳಿಗೆ ಹೋಗಂಗೆ ನಾವು ನೀರು ಅಲ್ಲಿಂದ ಲಿಫ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ಅಲ್ಲಿ ಲಿಫ್ಟ್ ಕೊಡ್ಬೇಕಾದ್ರೆ ಒಂದೇ ಸಾರಿ ಈ ತಾಲೂಕು ಅಲ್ಲಿ ಆಲೂಗಡ್ಡೆ ಮಾಡಿ ನಿಮ್ಮನ್ನೆಲ್ಲ ಕರೆಸಿ ಅವತ್ತು ಇಲ್ಲಿ ದೊಡ್ಡದಾದ ಒಂದು ಕಾರ್ಯಕ್ರಮ ಕೂಡ ಮಾಡೋದಿದ್ವಿ. ಇವತ್ತು ಆಗಿರ್ತಕ್ಕಂಥ ಪ್ರಾಜೆಕ್ಟನ್ನು ವಿವರಣೆ ನೀಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ. 500 ಮೀಟರ್ ದೂರದಲ್ಲಿ ನಾವು ಜಾಕ್ವೆಲ್ ಕಟ್ಟಿದ್ವಿ. ಜಾಕ್ವೆಲ್ ನೀರು ಎಷ್ಟು ಆಳ ಇದೆ ಅಂದ್ರೆ ಈಗ 100 ಅಡಿ ನೀರಿದೆ. 100 ಅಡಿ ನೀರಿದೆ ಈಗ ಕೆಳಮುಟ್ಟಕ್ಕೆ. ಅಲ್ಲಿಂದ 40 ಅಡಿ ಬಂಡೆ ಕೊರೆದು ಪಿಲ್ಲರ್ ಹಾಕೊಂಡು ಬಂದಿದ್ವಿ. ಅದು 100 ಅಡಿ ನೀರಿರೋದು, ಅದು ಕೆಳಗಡೆ 40 ಅಡಿ ಪಿಲ್ಲರ್ ಹಾಕಿದ್ವಿ. ಅದ್ರ ಮೇಲೆ 30 ಅಡಿ ಎತ್ತರ ಕಟ್ಟಿದ್ವಿ. ಒಟ್ಟು 170 ಅಡಿ ಎತ್ತರ ಪಿಲ್ಲರ್ ಹಾಕಿರ್ತಕ್ಕಂಥದ್ದು.
ಈಗ ಮೇಲಿನ ನೀರು 40 ಅಡಿ ಇದೆ, ಕೆಳಗಡೆ 60 ಅಡಿ ಡೆಡ್ ಸ್ಟೋರೇಜ್ ನೀರಿರುತ್ತೆ. 40 ಅಡಿ ನೀರು ಹೋಗಿ ಇನ್ನು 60 ಅಡಿ ನೀರಿದ್ರೆ 50 ವರ್ಷ ಮಳೆ ಹೋದ್ರೂ ಕೂಡ ನಮ್ಮ ಹೊಳಲ್ಕೆರೆ ತಾಲೂಕಿಗೆ ನೀರಿನ ಸಮಸ್ಯೆ ಆಗಲ್ಲ ಅಂತೇಳಿ ಈ ನಾನು ಏರಿ ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥದ್ದು. ಇದಕ್ಕೆ 3 ಮೋಟ್ರ್ ಇಟ್ಟಿದ್ದೀವಿ, 3 ಇವು ಪಂಪ್ ಹೌಸು. ಒಂದೊಂದು ಪಂಪ್ ಹೌಸು 1000 HP 1600 HP ಮೋಟ್ರ್ ಇಟ್ಟಿರೋದು. 1600 HP KVA ತಂದಿದ್ವಿ. 3 ಮೋಟ್ರ್ ಹಾಕಿದ್ವಿ. 3 ಮೋಟ್ರು ಒಂದು ಈಗ ಮೊನ್ನೆ ನೀವೆಲ್ಲ ಟಿ ವಿನಲ್ಲಿ ನೋಡಿರೋದು ಒಂದೇ ಒಂದು ಪಂಪ್ ಸ್ಟಾರ್ಟ್ ಮಾಡಿರೋದು. 3 ಪಂಪ್ ಸ್ಟಾರ್ಟ್ ಮಾಡೋದಿಲ್ಲ, 2 ಪಂಪ್ ಯಾವಾಗಲೂ ಸ್ಟಾರ್ಟ್ ಮಾಡ್ತೀವಿ. ಒಂದು ಪಂಪು ಯಾವಾಗಲೂ ಕೂಡ ನಿಂತಿರುತ್ತೆ. ಯಾವುದಾದ್ರೂ ಒಂದು ಪಂಪ್ ಕೆಟ್ಟರೆ ಇನ್ನೊಂದು ಪಂಪ್ ಚಾಲು ಮಾಡೋದಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಪಂಪ್. ಒಟ್ಟು 3 ಪಂಪ್ ಇದ್ದಾವೆ, 3 ಪವರ್ ಸ್ಟೇಷನ್ಗಳಿದ್ದಾವೆ, 3 ಈಗ ಮೋಟ್ರ್ ಚಾಲು ಮಾಡ್ತಕ್ಕಂಥವು ಇದ್ದಾವೆ. ಒಂದೊಂದು ಇದರಲ್ಲಿ 4 ಅಡಿ ಸುತ್ತಳತೆಯಲ್ಲಿ ನೀರು ಹೋಗ್ತವೆ. ಇಲ್ಲಿಂದ ಆಲನಹಳ್ಳಿಗೆ 25 ಕಿಲೋಮೀಟ್ರ್ ದೂರದಲ್ಲಿ ನಾವಲ್ಲಿ ಟ್ಯಾಂಕ್ಗಳು ಮಾಡಿದ್ದೀವಿ. 25 ಕಿಲೋಮೀಟ್ರ್ ದೂರದಲ್ಲಿ ಆ ಟ್ಯಾಂಕ್, ಒಂದು ಟ್ಯಾಂಕಿಂದ ಇನ್ನೊಂದು ಟ್ಯಾಂಕಿಗೆ ನೀರು ಶಿಫ್ಟ್ ಆಗ್ತವೆ ಫಿಲ್ಟ್ರಾಗಿ. ಆ ಫಿಲ್ಟರ್ ನೀರನ್ನ ಗಟ್ಟಿ ಹೊಸಳ್ಳಿ ಗುಡ್ಡದ ಮೇಲೆ ಟ್ಯಾಂಕ್ ಕಟ್ಟಿದ್ವಿ. ಅದು ಎಷ್ಟು ದೂರ ಅಂದರೆ 13 ಕಿಲೋಮೀಟ್ರ್ ದೂರದಲ್ಲಿ ಟ್ಯಾಂಕ್ ಕಟ್ಟಿದ್ವಿ. ಅಲ್ಲಿಂದ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ 625 ಕಿಲೋಮೀಟ್ರ್ ಪೈಪ್ ಹಾಕಿದ್ವಿ. ಈ ನೀರು 2052ನೇ ಇಸ್ವಿವರೆಗೆ ಜನಸಂಖ್ಯೆ ಆಧಾರ ಇಟ್ಕೊಂಡು ನಾನು ಮಾಡಿರ್ತಕ್ಕಂಥ ಸ್ಕೀಮ್ ಇದು. ಈ ಸ್ಕೀಮ್ಗೆ 367 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಕೇವಲ 3.5-4 ವರ್ಷದಲ್ಲಿ ಈ ಪಂಪು ರೆಡಿ ಮಾಡಿಸಿ ನಾವು ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ 3.5 ವರ್ಷದಲ್ಲಿ ಈ ಪಂಪನ್ನು ನೀರನ್ನು ಕೊಡ್ತಕ್ಕಂಥ ಕೆಲಸ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ, ಯಾವ ರಾಜ್ಯದಲ್ಲೂ ಆಗಿಲ್ಲ. ನಾವು ಇನಿಷಿಯೇಟಿವ್ ತಗೊಂಡು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಿಸಿ, ಕರೆಂಟನ್ನು ಕೊಡಿಸಿ, ಆಗಿಂದಾಗಲೇ ಸೂಪರ್ವೈಸರ್ ಮಾಡಿ, ನಮ್ಮ ಎಲ್ಲ ಅಧಿಕಾರಿಗಳು ತಾಕೀತು ಮಾಡಿ ಹಗಲು ರಾತ್ರಿ ಶ್ರಮ ಹಾಕಿದ್ದಕ್ಕೆ ಕೇವಲ 3.5-4 ವರ್ಷದಲ್ಲಿ ಈ ಪ್ರಾಜೆಕ್ಟನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡಿ ಇನ್ನು 50 ವರ್ಷ ನನ್ನ ಕ್ಷೇತ್ರದ ಸುಮಾರು 4 ಲಕ್ಷ ಪ್ರಜೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಲ್ಲಿ ನೀರಿನಿಂದ ಇನ್ನೊಂದು ಪಂಪಿಗೆ ಹೋಗ್ಬೇಕಾದ್ರೆ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಫಿಲ್ಟರ್ ಹಾಕಿದ್ವಿ. ಆ ಫಿಲ್ಟರ್ ನೀರನ್ನ ನಾವೇನು ಬಿಸ್ಲೇರಿ ಮಾಡ್ತಿದ್ದಲ್ಲ ಅದಕ್ಕಿಂತ ಶುದ್ಧವಾದ ನೀರು ಕೊಡ್ಬೇಕಂತೇಳಿ ಮಾಡಿರ್ತಕ್ಕಂಥ ಸ್ಕೀಮು. ಇದು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸ್ಕೀಮು ಇಷ್ಟು ಸಡನ್ನಾಗಿ ಆಗಿರ್ತಕ್ಕಂಥ ಇತಿಹಾಸ ಇಲ್ಲ. ನಾವು ಏನು ನಮ್ಮ ಪ್ರಾಜೆಕ್ಟ್ ಕಾಸ್ಟ್ 367 ಕೋಟಿ ಖರ್ಚು ಮಾಡಿದ್ವಿ, ಅಷ್ಟೇ ಹಣದಲ್ಲಿ ಈ ಯೋಜನೆಯನ್ನು ಮುಗಿಸಿರ್ತಕ್ಕಂಥದ್ದು. ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ. ನಮ್ಮ ಕ್ಷೇತ್ರದ ಜನತೆ ಪುಣ್ಯ ಮಾಡಿದ್ದಾರೆ ಅಂತ ಪುಣ್ಯಸಾರ್ಥವಾದಂಥ ಕೆಲಸ ಇದಾಗಿದೆ. ಇದು 60 ವರ್ಷ 50 ವರ್ಷ ಮಳೆ ಹೋದ್ರೂ ಕೂಡ ನೀರು ಕಡಿಮೆ ಆಗ್ತಕ್ಕಂಥದ್ದಿಲ್ಲ. ಇದಕ್ಕೆ ನಾವು ಏನು ಮಾಡಿದ್ವಿ, ಈ ಕೆರೆಗೆ ಸರ್ಕಾರ